नमस्कार, स्वागत है आप सभी दर्शकों का। मैं हूं सानिया। आइए देखते हैं आज की ताजा खबर। आर्थिक तज्ञ ಮಾಜಿ ಪ್ರಧಾನಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಡಾಕ್ಟರ್ ಮನಮೋಹನ್ ಸಿಂಗ್ ರವರು 2005ರಲ್ಲಿ ಯುಪಿಎ 1ರ ಸರ್ಕಾರದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದು ಏನು ಹಳ್ಳಿಗಳಲ್ಲಿ ಈ ಬರಗಾಲ ಬಿದ್ದಾಗ 3 ತಿಂಗಳು ಜನ ಗೋಳೆ ಹೋಗ್ತಿದ್ರು. ಈ ಗೋಳೆ ಹೋಗಬಾರದು, ಅವರ ಬಡವರಿಗೆ ರೈತರಿಗೆ ಅನ್ಯಾಯ ಆಗಬಾರದು, ಇವರ ಕೈಗೆ ಕೂಲಿ ಸಿಕ್ಕು ಇವರು ಊರಲ್ಲಿ ನೆಮ್ಮದಿಯಾಗಿರ್ಬೇಕಂತ ಹೇಳಿ ಒಂದು ಜನಪ್ರಿಯ ಯೋಜನೆ ತಂದು ಬಡವರಿಗಾಗಿ ಈ ಮನ್ರೇಗಾ ಅಂತಹ ಯೋಜನೆ ಜಾರಿ ಮಾಡಿ ಸುಮಾರು 90 ದಿನಗಳವರೆಗೆ ಅಂದ್ರೆ 3 ತಿಂಗಳವರೆಗೆ ಇವರಿಗೆ ಉದ್ಯೋಗ ಖಾತ್ರಿ ಅಂದ್ರೆ ಸರ್ಕಾರ ಎಲ್ಲಿ ಉದ್ಯೋಗ ಸಿಗ್ಲಿಲ್ಲ ಅಂದ್ರೂ ಸರ್ಕಾರ ಕೊಟ್ಟೇ ಕೊಡಬೇಕು ಅವರಿಗೆ, ಅದು ಗ್ಯಾರಂಟಿ ತಂದು ಕೊಟ್ಟು ಅತ್ಯಂತ ಯಶಸ್ವಿಯಾಗಿ ನಡೆಸಿ ಸಾಮಾನ್ಯರ ಬಡವರ ರೈತರಿಗೆ ಒಂದು ಆಸರೆಯಾಗಿದ್ದರು. ಏನೀಗ ಇರುವಂತಹ ನಮ್ಮ ಕೇಂದ್ರದ ಬಿಜೆಪಿ ಸರ್ಕಾರದ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿರವರು ಅವರು ಈ ದೇಶಕ್ಕೆ ಯಾವುದಾದ್ರೂ ಒಂದು ಹೊಸ ಕೊಡುಗೆಯನ್ನು ಕೊಡುವುದು ಬಿಟ್ಟು ಕಾಂಗ್ರೆಸ್ ಪಕ್ಷ ಮಾಡಿದಂತಹ ಯೋಜನೆಗಳಿಗೆ ಕಾಪಿ ಮಾಡುತ್ತಾ ಏನು ಈ ದೇಶಕ್ಕಾಗಿ ಹೋರಾಡಿದಂತಹ ಪಿತಾಮಹ ಮಹಾತ್ಮ ಗಾಂಧೀಜಿರವರಂತಹ ಹೆಸರುಗಳನ್ನು ಅಳಿಸಬೇಕು, ಗೋಡ್ಸೆ ಸಂಸ್ಕೃತಿಯನ್ನು ತರಬೇಕು ಅನ್ನುವ ಒಂದು ಉದ್ದೇಶದಿಂದ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿರುವಂತಹ ಯೋಜನೆಗಳನ್ನು, ಅದರಲ್ಲಿ ಮಹಾತ್ಮ ಗಾಂಧೀಜಿರವರ ಹೆಸರುಗಳು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಇರುವಂತಹ ಯೋಜನೆಗಳನ್ನು ರದ್ದುಗೊಳಿಸುವ ಮೂಲಕ ಇವರು ಏನು ಇಂದು ಗೋಡ್ಸೆ ಸಂಸ್ಕೃತಿಯನ್ನು ತಂದು ಈ ದೇಶಕ್ಕೆ ಅಪಾಯಕಾರಿಯಾದಂತಹ ಗಂಡಾಂತರವನ್ನು ಇಂದು ತಂದುಕೊಡ್ತಾ ಇದ್ದಾರೆ. ಇದನ್ನು ಖಂಡಿಸಿ ಏನು ಇವರು ಈ ಮನ್ರೇಗಾ ಯೋಜನೆಯನ್ನು ತಂದಂತಹ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮನಮೋಹನ್ ಸಿಂಗ್ ರವರ ಈ ಜನಪ್ರಿಯ ಯೋಜನೆ ಹೇಗಾದ್ರೂ ಮಾಡಿ ನಾವು ರದ್ದುಗೊಳಿಸಬೇಕು, ಮರ್ಯಾದಾ ಪುರುಷೋತ್ತಮ್ ಶ್ರೀ ರಾಮಚಂದ್ರ ಹೆಸರನ್ನು ಇಟ್ಟರೆ ಯಾರು ಇದಕ್ಕೆ ವಿರೋಧ ಮಾಡಲ್ಲ ಅಂತೇಳಿ ಷಡ್ಯಂತ್ರ ಮಾಡಿಕೊಂಡು ವಿ ರಾಮ್ಜಿ ಹೆಸರು ಮೇಲೆ ಮಹಾತ್ಮ ಗಾಂಧೀಜಿರವರ ಹೆಸರು ಬದಲಾವಣೆ ಮಾಡಿ ವಿ ರಾಮ್ಜಿ ಅಂತೇಳಿ ಹೆಸರಿಟ್ಟು ಜನರನ್ನು ಮೂರ್ಖರನ್ನಾಗಿ ಮಾಡಲು ಹೊರಟಿದ್ದಾರೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಇಡೀ ದೇಶದಲ್ಲಿ ಇದನ್ನು ಬಲವಾಗಿ ಖಂಡಿಸಿ ಏನು ಈ ಹಿಂದೆ ಇರುವಂತಹ ಮನ್ರೇಗಾ ಯೋಜನೆ ಜಾರಿಗೆ, ಅದೇ ಮನ್ರೇಗಾ ಯೋಜನೆಯನ್ನು ತಾವು ಜಾರಿಗೆ ತರಬೇಕು. ಯಾಕಂದ್ರೆ ಈಗಾಗಲೇ ಇವರು ಲೋಕಸಭೆಯಲ್ಲಿ ಒಂದು ಕಾನೂನನ್ನೇ ಪಾಸ್ ಮಾಡಿಬಿಟ್ಟಿದ್ದಾರೆ ವಿ ರಾಮ್ಜಿ ಹೆಸರ ಮೇಲೆ. ಆ ಕಾನೂನು ನಾನು ಈ ಘನತೆವೆತ್ತ ರಾಷ್ಟ್ರಪತಿಗಳಲ್ಲಿ ವಿನಂತಿ ಮಾಡ್ತೇನೆ, ದಯಮಾಡಿ ಇವರೇನು ಈ ಕಾನೂನನ್ನು ಮಾಡಿದ್ದಾರೆ ಇದನ್ನು ತಕ್ಷಣ ರದ್ದುಗೊಳಿಸಿ ಈ ಮೊದಲು ಇರುವಂತಹ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನೇ ಜಾರಿಗೆ ತಂದು ಬಡವರಿಗೆ ಅನುಕೂಲ ಮಾಡಬೇಕೆಂದು ನಾನು ರಾಷ್ಟ್ರಪತಿಗಳಲ್ಲಿ ವಿನಂತಿ ಮಾಡ್ತೇನೆ. ಆಮೇಲೆ ಏನು ಈ ನರೇಗಾ ಯೋಜನೆಯಲ್ಲಿ ಮೊದಲು ಕೇಂದ್ರದ ಪಾತ್ರ ಅದರಲ್ಲಿ ಸುಮಾರು 90% ಇತ್ತು. ಅದರಲ್ಲಿ 90% ಅನುದಾನ ಕೇಂದ್ರ ಸರ್ಕಾರ ಕೊಡ್ತಿತ್ತು, 10% ಅನುದಾನ ರಾಜ್ಯ ಸರ್ಕಾರ ಕೊಡ್ತಿತ್ತು. ಈಗ ಇದನ್ನೇ ಅವ್ರು ಏನ್ ಮಾಡಿದ್ದಾರೆ, 90% ರಾಜ್ಯ ಸರ್ಕಾರ ಕೊಡಬೇಕು, 10% ಕೇಂದ್ರ ಸರ್ಕಾರದವ್ರು ಕೊಡೋರು ಈಗ ಇದರಲ್ಲಿ. ಅದಕ್ಕೇನೆ ನಮ್ದು ವಿರೋಧ ಇದೆ. ವಿಶೇಷವಾಗಿ ಮತ್ತೊಂದು ಏನಿದೆ, ಈಗ ಉದ್ಯೋಗ ಖಾತ್ರಿಯನ್ನು ಹ್ಯಾಂಗ್ ಕೊಡಬೇಕು ಅಂದ್ರೆ ಮೊದಲು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಅದು ನಿರ್ಧಾರವಾಗ್ತಿತ್ತು. ಈ ಊರಲ್ಲಿ ಈ ತಿಂಗಳು ಬರಗಾಲ ಇದು ಇದೆ, 3 ತಿಂಗಳು ಇದು 90 ದಿನ ಕೆಲಸ ಕೊಡಬೇಕಾಗಿದೆ, ಯಾರ್ಯಾರು ಕೊಡಬೇಕು, ಹ್ಯಾಂಗ್ ಕೊಡಬೇಕು, ಅಲ್ಲಿ ಯಾವುದೇ ಗಿಶ್ನರಿ ಕಾಂಟ್ರಾಕ್ಟರ್ ಯಾರು ಬರಬಾರದು, ಅದು ಕೂಲಿ ಕಾರ್ಮಿಕರು ತನ್ನ ಸ್ವಂತ ಕೈ ಬಲದಿಂದನೇ ಅದು ಕೆಲಸ ಮುಗಿಸ್ಬೇಕು ಅಂತ ಯೋಜನೆ ಅದು. ಯಾಕಂದ್ರೆ ಅವ್ರಿಗೆ ಕೂಲಿ ಸಿಗ್ಬೇಕು, ಅವರು ಗೋಳೆ ಹೋಗಬಾರ್ದು, ಊರಲ್ಲೇ ಇರಬೇಕು ಅನ್ನೋದು ಒಂದು ಆ ಯೋಜನೆಯ ಕಾನ್ಸೆಪ್ಟ್. ಅದು ಆ ಕಾನ್ಸೆಪ್ಟ್ ಅನ್ನು ಏನು ಮುಗಿಸ್ಲಾಕ್ ಹೊರಟಿದ್ದಾರೆ, ಅದರ ಸಲುವಾಗಿ ನಾವು ಇಂದು ನಮ್ಮ ವಿಜಯಪುರ ನಗರದ ಜನಪ್ರಿಯ ಕಾಂಗ್ರೆಸ್ ಮುಖಂಡರಾದಂಥ ಅಬ್ದುಲ್ ಹಮೀದ್ ಮುಷ್ರೀಫ್ ಅವರ ನೇತೃತ್ವದಲ್ಲಿ ನಮ್ಮ ವಿಜಯಪುರ ನಗರ ಬ್ಲಾಕ್ ಅಧ್ಯಕ್ಷರಾದಂಥ ಜಮೀರ್ ಅಹಮದ್ ಬಕ್ಷೀರ್ ಅವರ ಹಾಗೂ ಜಲ್ನಗರ್ ಬ್ಲಾಕ್ ಅಧ್ಯಕ್ಷೆ ಕುಮಾರಿ ಆರ್ತಿ ಶಾಪುರ್ ಅವರ ನೇತೃತ್ವದಲ್ಲಿ ಮತ್ತು ಇಡೀ ನಮ್ಮ
ಜಿಲ್ಲಾ ಕಾಂಗ್ರೆಸ್ ಸಮಿತಿ ಎಲ್ಲ ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಕೂಡಿ ನಾವು ಇದನ್ನು ಬಲವಾಗಿ ಖಂಡಿಸಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಅಂದ್ರೆ ಹೇಳ್ತಾ ಇದ್ದೀವಿ, ನೋಡ್ರಿ ನೀವು ಜನರ ವಿರೋಧಿಯಾಗಿ ಕೆಲಸ ಮಾಡಿದ್ರೆ ಜನ ನಿಮ್ಮನ್ನು ಮನೆಗೆ ಕಳಿಸೋದು ದೂರಿಲ್ಲ, ನಿಮ್ಗೆ ಜನ ದೂರ ಮಾಡ್ತಾರ. ಮೊದಲು ಇದು ತಿಳ್ಕೊರಿ. ಇಲ್ಲ ನೀವು ಈ ಏನ್ ಕಾನೂನನ್ನು ಮಾಡಿದ್ದೀರಿ ಅದನ್ನು ದಯಮಾಡಿ ಬೇಗ ರದ್ದುಪಡಿಸಿ ಮೊದಲಿನ ಕಾನೂನನ್ನೇ ತರಬೇಕೆಂದು ನಾನು ಆಗ್ರಹ ಮಾಡುತ್ತೇನೆ. ನನ್ನ ಹೆಸರು ಶಬ್ಬೀರ್ ಜಾಗೀರ್ದಾರ್, ವಿಜಯಪುರ ಮಹಾನಗರ ಪಾಲಿಕೆ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು. ಧನ್ಯವಾದಗಳು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।